ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸ್ಪರ್ಧಾ ಚರಿತ್ರೆ ಚಾನಲ್ಗೆ ಸ್ವಾಗತ. ಓಕೆ ಸ್ನೇಹಿತರೆ, ಜಗತ್ತಿನ ನಾಗರಿಕತೆಗಳಲ್ಲಿ ಅಧ್ಯಾಯ 7.3 ಚೀನಾ ನಾಗರಿಕತೆಯ ಬಗ್ಗೆ ನೋಡೋಣ. ಚೀನಾ ನಾಗರಿಕತೆಯ ಪ್ರಮುಖ ಅಂಶಗಳು. ಭಾರತದ ಈಶಾನ್ಯ ದಿಕ್ಕಿನಲ್ಲಿರುವ ದೇಶವೇ ಚೀನಾ. ಇಲ್ಲಿನ ಜನರು ಮಂಗೋಲಿಯನ್ ಎಂಬ ಹಳದಿ ಮೈ ಬಣ್ಣದ ಬುಡಕಟ್ಟಿಗೆ ಸೇರಿದವರು. ಯಾಂಗ್ತ್ಸೆ ಅಥವಾ ಚಿಯಾಂಗ್, ಜಿಯಾಂಗ್, ಸಿಕಿಯಾಂಗ್ ಮತ್ತು ಆಂಗ್ವೋ ಹಳದಿ ನದಿ ಇಲ್ಲಿನ ಪ್ರಮುಖ ನದಿಗಳಾಗಿವೆ. ಹಳದಿ ನದಿ ತೀರದಲ್ಲಿ ಚೀನಾ ನಾಗರಿಕತೆ ಹುಟ್ಟಿತು. ಆದ್ದರಿಂದ ಇದನ್ನು ಚೀನಾ ನಾಗರಿಕತೆಯ ತೊಟ್ಟಿಲು ಎಂದು ಕರೆಯುತ್ತಾರೆ. ಚೀನಾದ ಮೊದಲ ಮನೆತನ ಶಾಂಗ್ ಮನೆತನದ ನಂತರ ಚೌ ಮನೆತನ ಹೆಚ್ಚು ಕಾಲ ಆಳಿತು. ಚೌ ಮನೆತನದ ಪ್ರಸಿದ್ಧ ರಾಜ ಹುವಾಂಗ್. ಪ್ರಸಿದ್ಧ ಚೀನಾ ತತ್ವಜ್ಞಾನಿಗಳಾದ ಕನ್ಫ್ಯೂಷಿಯಸ್, ಲಾವೋತ್ಸೆ ಇವರು ಚೌ ಮನೆತನದ ಕಾಲದಲ್ಲೇ ಇದ್ದರು. ಚೌ ಮನೆತನದ ಆಳ್ವಿಕೆಯನ್ನು ಕೊನೆಗೊಳಿಸಿ ಚಿನ್ ಮನೆತನ ಅಧಿಕಾರಕ್ಕೆ ಬಂದಿತು. ಚಿನ್ ಮನೆತನದಿಂದಲೇ ಆ ದೇಶಕ್ಕೆ ಚೀನಾ ಎಂಬ ಹೆಸರು ಬಂದಿತು. ಶಿವಾಂಗ್ ಚಿನ್ ಮನೆತನದ ಸುಪ್ರಸಿದ್ಧ ರಾಜ ಶಿವಾಂಗ್ ಇವನು ಚೀನಾವನ್ನು ಒಗ್ಗೂಡಿಸಿ ಒಂದೇ ರೀತಿಯ ಕಾನೂನು ಜಾರಿಗೆ ತಂದನು. ಶತ್ರುಗಳ ದಾಳಿಯನ್ನು ತಡೆಯಲು 1500 ಮೈಲಿ ಉದ್ದದ ಚೀನಾ ಮಹಾಗೋಡೆಯನ್ನು ನಿರ್ಮಾಣ ಮಾಡಿಸಿದನು. ಶಿವಾಂಗ್ ನಿಧನ ಹೊಂದಿದ ನಂತರ ಚೀನಾವು ಆನ್ ವಂಶದ ಆಳ್ವಿಕೆಗೆ ಒಳಪಟ್ಟಿತು. ಪೂತಿ ಆನ್ ವಂಶದ ಪ್ರಸಿದ್ಧ ದೊರೆ. ಪೂತಿಯ ಕಾಲದಲ್ಲಿ ವಿಶಾಲ ಚೀನಾ ಸಾಮ್ರಾಜ್ಯ ಸ್ಥಾಪನೆಗೊಂಡಿತು. ನಂತರ ಬಂದ ಸುಂಗ್ ಮನೆತನದ ಕಾಲದಲ್ಲಿ ಮರದ ಮುದ್ರಣ ಯಂತ್ರ ಹಾಗೂ ಪಿಂಗಾಣಿ ತಯಾರಿಕೆ ಆರಂಭವಾಯಿತು. ಮಂಗೋಲರು ಸುಂಗರ ರಾಜಧಾನಿ ಪೀಕಿಂಗ್, ಇಂದಿನ ಚೀನಾದ ರಾಜಧಾನಿ ಬೀಜಿಂಗ್ ಅನ್ನು ಗೆಲ್ಲುವ ಮೂಲಕ ಸುಂಗರ ಆಳ್ವಿಕೆಯನ್ನು ಅಂತ್ಯಗೊಳಿಸಿದರು. ಓಕೆ ಸ್ನೇಹಿತರೆ, ಚೀನಾ ನಾಗರಿಕತೆಯ ಕೊಡುಗೆಗಳ ಬಗ್ಗೆ ನೋಡೋಣ. ಚಹಾ ಅಥವಾ ಟೀ ಮತ್ತು ರೇಷ್ಮೆ ವಸ್ತುಗಳನ್ನು ಪರಿಚಯಿಸಿದರು. ಇವಲ್ಲದೆ ಬಿದಿರಿನಿಂದ ಮಾಡಿದ ಕಾಗದ, ಸಿಡಿಮದ್ದು, ಚಿತ್ರಕುಂಚ ಅಥವಾ ಬ್ರಷ್, ಪಿಂಗಾಣಿ, ದಿಕ್ಸೂಚಿ ಮೊದಲಾದವುಗಳನ್ನು ಕಂಡುಹಿಡಿದ ಕೀರ್ತಿ ಚೀನಿಯರಿಗೆ ಸಲ್ಲುತ್ತದೆ. ಚೀನಾದ ಅತ್ಯಂತ ಪ್ರಸಿದ್ಧ ದೊರೆ ಶಿವಾಂಗ್ ಟಿಯು ಫಿನ್ ವಂಶಕ್ಕೆ ಸೇರಿದವನಾಗಿದ್ದಾನೆ. ಈತನು ಚೀನ್ ಪ್ರಾಂತ್ಯದಿಂದ ಆಳುತ್ತಿದ್ದನು. ಚೀನಾದ ಸಮಾಜದಲ್ಲಿ ಗೋಧಿ, ಭತ್ತ, ಸೋಯಾಬೀನ್ ಮತ್ತು ಸಿರಿಧಾನ್ಯಗಳನ್ನು ಬೆಳೆಯುತ್ತಿದ್ದರು. ಅಲ್ಲದೆ ಚಹಾ ಮತ್ತು ತೋಟಗಾರಿಕಾ ಬೆಳೆಗಳನ್ನು ಬೆಳೆಯುತ್ತಿದ್ದರು. ಹಂದಿ ಮತ್ತು ಕುರಿಗಳು, ಕೋಳಿ ಪ್ರಮುಖ ಸಾಕು ಪ್ರಾಣಿಗಳಾಗಿದ್ದವು. ರೇಷ್ಮೆ, ಕಬ್ಬಿಣ, ಚಹಾ, ಉಪ್ಪು ಮತ್ತು ಹತ್ತಿ ಬಟ್ಟೆಗಳು ಚೀನಿಯರ ಪ್ರಮುಖ ರಫ್ತುಗಳಾಗಿದ್ದವು. ಓಕೆ ಸ್ನೇಹಿತರೆ, ರೇಷ್ಮೆ, ಚಹಾ, ಶಾಯಿ, ಕಾಗದ, ಬರೆಯುವ ಮತ್ತು ಚಿತ್ರ ಬಿಡಿಸುವ ಕುಂಚ, ಲೆಕ್ಕದ ಮಣಿ ಚೌಕ ಅಥವಾ ಅಬ್ಯಾಕಸ್, ಸೂಜಿ ಚಿಕಿತ್ಸೆ, ಅಕ್ಯುಪಂಕ್ಚರ್, ದೋಣಿಯ ಚುಕ್ಕಾಣಿ, ಸಿಡಿಮದ್ದು, ಗಾಜು, ಪಿಂಗಾಣಿ ಪಾತ್ರೆ, ರಾಕೆಟ್ಗಳು, ಚಮಚ, ಫೋರ್ಕ್ಗಳು, ಛತ್ರಿ, ನಾವಿಕರ ದಿಕ್ಸೂಚಿ, ಭೂಕಂಪ ಮಾಪಕ ಮುಂತಾದವು ಚೀನಿಯರ ಕೊಡುಗೆಗಳಾಗಿವೆ. ಓಕೆ ಸ್ನೇಹಿತರೆ, ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ನೋಡೋಣ. ಮೊದಲಿಗೆ ಚಿತ್ರಕಲೆ. ಚೀನಿಯರು ಅದ್ಭುತವಾದ ಚಿತ್ರಕಲೆಯನ್ನು ಅಭಿವೃದ್ಧಿಪಡಿಸಿದರು. ಅವರು ರೇಷ್ಮೆ ಬಟ್ಟೆಗಳು, ಗೋರಿಯ ಗೋಡೆಗಳು, ಮಡಿಕೆಗಳು ಮತ್ತು ಕಾಗದಗಳ ಮೇಲೆ ಚಿತ್ರ ಬಿಡಿಸುತ್ತಿದ್ದರು. ಗೋರಿಗಳ ಮೇಲಿನ ಚಿತ್ರಗಳು ಸತ್ತವರ ಆತ್ಮಗಳನ್ನು ರಕ್ಷಿಸುತ್ತವೆ ಮತ್ತು ಅವರಿಗೆ ಸ್ವರ್ಗಕ್ಕೆ ಮಾರ್ಗದರ್ಶನ ಮಾಡುತ್ತವೆ ಎಂದು ನಂಬಿದ್ದರು. ಮೂರ್ತಿಕಲೆ. ಚೀನಿಯರು ಕಂಚಿನಲ್ಲಿ ಪ್ರಾಣಿಗಳ ಮತ್ತು ರಾಕ್ಷಸರ ಪ್ರತಿಮೆ ನಿರ್ಮಿಸುವ ಕಲೆಯನ್ನು ಅಭಿವೃದ್ಧಿಪಡಿಸಿದ್ದರು. ಈ ಕಲೆಯು ಶಾಂಗ್ ಮತ್ತು ಜೌ ವಂಶಗಳ ಕಾಲಕ್ಕೆ ಇನ್ನಷ್ಟು ಅಭಿವೃದ್ಧಿಯಾಯಿತು. ಬೌದ್ಧ ಧರ್ಮವು ಮೂರ್ತಿಕಲೆಯನ್ನು ಪ್ರಭಾವಗೊಳಿಸಿತು. ಕಲ್ಲಿನಲ್ಲಿ ನಿರ್ಮಿಸಿದ ಬೋಧಿಸತ್ವನ ಮೂರ್ತಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ದೊರೆಯುತ್ತವೆ. ಮಣ್ಣು ಹಾಗೂ ಗಾರೆಯ ಮೂರ್ತಿಗಳು. ಮೊದಲನೆಯ ಕಿನ್ ದೊರೆಯ ಗೋರಿಯಲ್ಲಿ ಜೋಡಿಸಲಾದ ಸುಮಾರು 8000 ಗಾರೆ ಮೂರ್ತಿಗಳ ಸೈನ್ಯವು ಮನುಷ್ಯರು ಮತ್ತು ಕುದುರೆಗಳ ಮೂರ್ತಿಗಳ ಜೀವಂತ ಆಕೃತಿಗಳನ್ನು ಹೋಲುತ್ತಿದ್ದು ಬಹಳಷ್ಟು ಆಕರ್ಷಕವಾಗಿವೆ. ನಂತರ ಚೀನಾದ ಮಹಾಗೋಡೆ. ಚೀನಿಯರು ಮಹಾನ್ ನಿರ್ಮಾಣಕಾರರು. ಸಾಮಾನ್ಯ ಶಕ ಪೂರ್ವ 7ನೇ ಶತಮಾನದಲ್ಲಿ ಕಟ್ಟಲು ಪ್ರಾರಂಭಿಸಲಾಯಿತು. ಈ ಗೋಡೆಯನ್ನು ಸಾಮಾನ್ಯ ಶಕ 16ನೇ ಶತಮಾನದವರೆಗೂ ಕಟ್ಟಲಾಯಿತು. ಗೋಡೆ ಪೂರ್ಣಗೊಂಡಾಗ 5000 ಕಿಲೋಮೀಟರ್ಗಿಂತ ಉದ್ದವಾಗಿತ್ತು. ಇದನ್ನು ಹೂಣರು, ಮಂಗೋಲಿಯನ್ನರು ಮತ್ತಿತರ ದಾಳಿಯಿಂದ ರಕ್ಷಿಸಲು ನಿರ್ಮಿಸಿದ್ದಾರೆ. ಇದು 2380 ಕಿಲೋಮೀಟರ್ ಉದ್ದ, 22 ಅಡಿ ಎತ್ತರ ಮತ್ತು 20 ಅಡಿ ಅಗಲವಿದೆ. ಪ್ರತಿ 300 ಅಡಿಗಳಿಗೊಂದರಂತೆ 400 ಅಡಿ ಎತ್ತರದ ವೀಕ್ಷಣಾ ಗೋಪುರಗಳನ್ನು ನಿರ್ಮಿಸಿದ್ದಾರೆ. ಚೀನಾದ ಮಹಾಗೋಡೆಯು ಒಂದು ಅತ್ಯಂತ ಮಹತ್ವದ ಮತ್ತು ಶಾಶ್ವತವಾಗಿ ಉಳಿಯುವ ವಾಸ್ತುಶಿಲ್ಪ ಸಾಧನೆಯಾಗಿದೆ. ಇದು ಪ್ರಾಚೀನ ವಿಶ್ವದ ಅದ್ಭುತಗಳಲ್ಲೊಂದಾಗಿದೆ. ಪಗೋಡಗಳು. ಚೀನಿಯರು ಅನೇಕ ಮಹಲ್ಗಳನ್ನು ಕಟ್ಟಿದರು, ಆದರೆ ಅವು ಮಣ್ಣು ಮತ್ತು ಕಟ್ಟಿಗೆಗಳ ನಿರ್ಮಾಣಗಳಾಗಿದ್ದರಿಂದ ಇಂದು ಉಳಿದಿಲ್ಲ.
ಪಗೋಡಗಳೆಂಬ ಬೌದ್ಧ ದೇವಾಲಯಗಳನ್ನು ನಿರ್ಮಿಸಿದ್ದಾರೆ. ಅವುಗಳಲ್ಲಿ ಪ್ರಮುಖವಾದವು ಜೈಂಟ್ ವೈಲ್ಡ್ ಗೂಸ್ ಪಗೋಡ, ಜೇಡ್ ಪಗೋಡ, ಲಾಸ್ಟ್ ಪಗೋಡ, ಪೀಕಿಂಗ್, ಪ್ರಸ್ತುತ ಬೀಜಿಂಗ್ ಹೊರಭಾಗದಲ್ಲಿರುವ ಮಲಗಿದ ಬುದ್ಧನ ಪಗೋಡ ಉಲ್ಲೇಖನೀಯವಾಗಿದೆ. ನಂತರ ರಾಜಕೀಯ ಸ್ಥಿತಿ. ಚೀನಾ ದೇಶವು ಸುದೀರ್ಘವಾದ ರಾಜಕೀಯ ಇತಿಹಾಸವನ್ನು ಹೊಂದಿದೆ. ಸಾಮಾನ್ಯ ಶಕ ಪೂರ್ವ 2100ರಿಂದ ಸಾಮಾನ್ಯ ಶಕ 1911ರ ಅವಧಿಯಲ್ಲಿ 15ಕ್ಕೂ ಹೆಚ್ಚಿನ ರಾಜಮನೆತನಗಳು ಚೀನಾವನ್ನು ಆಳಿವೆ. ಆದರೆ ಸಾಮಾನ್ಯ ಶಕ ಪೂರ್ವ 1500ರಿಂದ ಸಾಮಾನ್ಯ ಶಕ 1911ರವರೆಗೆ ನಮಗೆ ಸ್ಪಷ್ಟವಾದ ಆಧಾರಗಳು ಲಭ್ಯವಾಗಿವೆ. ಜಿಯಾ ಪ್ರಾರಂಭದ ರಾಜಮನೆತನವಾಗಿದ್ದು ಸಾಮಾನ್ಯ ಶಕ ಪೂರ್ವ 2100ರಲ್ಲಿ ಅಸ್ತಿತ್ವಕ್ಕೆ ಬಂದಿತ್ತು. ಸಾಮಾನ್ಯ ಶಕ 1911ರಲ್ಲಿ ಕೊನೆಗೊಂಡಂತ ಮಂಚು ವಂಶ ಕೊನೆಯ ರಾಜಮನೆತನವಾಗಿದೆ. ಚೀನಾದ ರಾಜಕೀಯ ಇತಿಹಾಸವನ್ನು 2 ಯುಗಗಳಲ್ಲಿ ವಿಭಜಿಸಲಾಗಿದೆ. ಅವುಗಳೆಂದರೆ ಪ್ರಾಚೀನ ಯುಗ, ಸಾಮ್ರಾಜ್ಯಗಳ ಯುಗ. ಚೌ ವಂಶ ಸುದೀರ್ಘವಾಗಿ ಆಳಿದ ರಾಜಮನೆತನವಾಗಿದೆ. ಇವರನ್ನು ಕ್ವಿನ್ ವಂಶದ ದೊರೆಗಳು ಹತ್ತಿಕ್ಕಿದರು ಹಾಗೂ ರಾಜಮನೆತನಗಳ ಆಡಳಿತವನ್ನು ಪುನಃ ಸ್ಥಾಪಿಸಿದರು. ಕ್ವಿನ್ ವಂಶದ ದೊರೆಗಳು ತಮ್ಮ ರಾಜ್ಯವನ್ನು ಸಾಮ್ರಾಜ್ಯವನ್ನಾಗಿಸಿದರು. ಹೀಗೆ ಚೀನಾದಲ್ಲಿ ಸಾಮ್ರಾಜ್ಯ ಯುಗ ಪ್ರಾರಂಭವಾಯಿತು. ಚೀನಾದ ಅತ್ಯಂತ ಪ್ರಸಿದ್ಧ ದೊರೆ ಶಿವಾಂಗ್ತಿಯು ಇದೇ ವಂಶಕ್ಕೆ ಸೇರಿದ್ದು ಚೀನ್ ಪ್ರಾಂತ್ಯದಿಂದ ಆಳುತ್ತಿದ್ದನು. ಇವನು ಅಧಿಕೃತ ಜನಗಣತಿಯನ್ನು ಪ್ರಾರಂಭಿಸಿದ. ಹಾನ್ ವಂಶವು ಪಿನ್ ವಂಶದ ಸ್ಥಾನವನ್ನು ಆಕ್ರಮಿಸಿತು. ಊಚಿಯು ಈ ವಂಶದ ಪ್ರಸಿದ್ಧ ದೊರೆ. ಇವನು ಕಲೆ, ಸಾಹಿತ್ಯ ಮತ್ತು ತತ್ವಜ್ಞಾನದ ಮಹಾಪೋಷಕನಾಗಿದ್ದ. ಇವನ ಆಡಳಿತ ಅವಧಿಯಲ್ಲಿ ಕಾವ್ಯ, ಗದ್ಯ, ತತ್ವಜ್ಞಾನ, ಗಣಿತ ಹಾಗೂ ಔಷಧ ಕ್ಷೇತ್ರಗಳಿಗೆ ಸಂಬಂಧಿಸಿದ ಸಾವಿರಾರು ಕೃತಿಗಳ ರಚನೆಯಾಯಿತು. ಈ ಕಾಲವನ್ನು ಚೀನಾ ಇತಿಹಾಸದ ಸುವರ್ಣ ಯುಗ ಎಂದು ಕರೆಯುತ್ತಾರೆ. ಟಾಂಗ್ ವಂಶದ ಕಾಲವನ್ನು ಚೀನಾ ಇತಿಹಾಸದ ಇನ್ನೊಂದು ಸುವರ್ಣ ಯುಗವೆಂದು ಕರೆಯುತ್ತಾರೆ. ಹಾಗೆಯೇ ಸಾಮಾಜಿಕ ಸ್ಥಿತಿ. ಚೀನಿಯರ ಸಮಾಜವು ಪುರುಷ ಪ್ರಧಾನ ಸಮಾಜವಾಗಿತ್ತು. ಮಹಿಳೆಯರ ಸ್ಥಾನಮಾನವು ಅಷ್ಟೊಂದು ಉತ್ತಮವಾಗಿರಲಿಲ್ಲ. ಚೀನಾದ ಸಮಾಜವು 4 ವರ್ಗಗಳಲ್ಲಿ ವಿಂಗಡಿಸಲಾಗಿತ್ತು. 1ನೇ ವರ್ಗದಲ್ಲಿ ಅಧಿಕಾರಿಗಳು, ಪಂಡಿತರು, ಶಿಕ್ಷಕರು ಇದ್ದರು. ಹಾಗೆ 2ನೇ ವರ್ಗ ರೈತರು, 3ನೇ ವರ್ಗದಲ್ಲಿ ಕುಶಲಕರ್ಮಿಗಳು, 4ನೇ ವರ್ಗದಲ್ಲಿ ವ್ಯಾಪಾರಸ್ಥರು. ಮೆಂಡಾರಿನ್ ಎಂಬ ಸಣ್ಣ ವರ್ಗವೊಂದರ ಜನರು ಚೀನಾದ ಭಾಷೆಯನ್ನ ಓದಿ ಬರೆಯಬಲ್ಲವರಾಗಿದ್ದರು. ಆದ್ದರಿಂದ ಇವರಿಗೆ ಸಮಾಜ ಮತ್ತು ಸರ್ಕಾರದಲ್ಲಿ ಹೆಚ್ಚಿನ ಗೌರವವಿತ್ತು. ಆರ್ಥಿಕ ಸ್ಥಿತಿ. ಕೃಷಿ ಆಧಾರಿತ ಸಮಾಜವಾಗಿತ್ತು. ಕಾಲುವೆ ಆಧಾರಿತ ನೀರಾವರಿಯನ್ನು ವ್ಯವಸ್ಥಿತವಾಗಿ ಅಭಿವೃದ್ಧಿಗೊಳಿಸಿದ್ದರು. ಚೀನಿಯರು ಅಫ್ಘಾನಿಸ್ತಾನ ಹಾಗೂ ಪರ್ಷಿಯಾದ ಮುಖಾಂತರ ಭೂಮಾರ್ಗವಾಗಿ, ನಂತರ ಹಿಂದೂ ಮಹಾಸಾಗರದ ಜಲಮಾರ್ಗವಾಗಿ ಪಾಶ್ಚಿಮಾತ್ಯರೊಂದಿಗೆ ವ್ಯಾಪಾರ ಸಂಬಂಧವನ್ನು ಹೊಂದಿದ್ದರು. ಇದನ್ನು ರೇಷ್ಮೆ ಮಾರ್ಗವೆಂದು ಕರೆಯುತ್ತಾರೆ. ಶಿಕ್ಷಣ ಮತ್ತು ಸಾಹಿತ್ಯ. ಶಾಂಗ್ ವಂಶದ ಆಡಳಿತ ಕಾಲದಲ್ಲಿ ಚೀನಿಯರು ಬರವಣಿಗೆಯನ್ನು ಬೆಳೆಸಿಕೊಂಡರು. ಇವರ ಭಾಷೆಯು 40,000ಕ್ಕಿಂತಲೂ ಹೆಚ್ಚಿನ ಗುರುತು ಅಥವಾ ಚಿಹ್ನೆಗಳನ್ನು ಒಳಗೊಂಡಿದೆ. ಚೀನಾದ ಬರವಣಿಗೆ ಚಿತ್ರಲಿಪಿಯಾಗಿ ಪ್ರಾರಂಭವಾಯಿತು. ನಂತರ ಚಿಹ್ನೆ ಮತ್ತು ವಿಶಿಷ್ಟ ಗುರುತುಗಳನ್ನು ಅಭಿವೃದ್ಧಿಪಡಿಸಿದರು. ಇದನ್ನು ಮೇಲಿನಿಂದ ಕೆಳಗೆ ಬರೆಯುತ್ತಾರೆ. ತೈಲಿಪೋ ಎಂಬ ಚೀನಾದ ಕವಿ 30 ಸಂಪುಟಗಳಷ್ಟು ಕವಿತೆಗಳನ್ನು ಬರೆದಿದ್ದಾನೆ. ಭೂಗೋಳ, ರೇಖಾಗಣಿತ, ಅಂಕಗಣಿತ, ಪಂಚಾಂಗಶಾಸ್ತ್ರ ಮುಂತಾದ ಜ್ಞಾನದ ಶಾಖೆಗಳನ್ನು ಅಭಿವೃದ್ಧಿಪಡಿಸಿದರು. ಓಕೆ ಸ್ನೇಹಿತರೆ, ತತ್ವಜ್ಞಾನ ಮತ್ತು ಧರ್ಮದ ಬಗ್ಗೆ ನೋಡೋಣ. ಲಾವೋ ತ್ಸೆ ಇವನೊಬ್ಬ ಮಹಾನ್ ತತ್ವಜ್ಞಾನಿಯಾಗಿದ್ದು ಸಾಮಾನ್ಯ ಶಕ ಪೂರ್ವ 600ರ ಸುಮಾರಿಗೆ ಬದುಕಿದ್ದ. ತಾವೋ ತೆ ಚಿಂಗ್ ಜೀವನ ಮಾರ್ಗ ಎಂಬ ಪುಸ್ತಕ ಬರೆದನು. ಈತನ ತತ್ವಜ್ಞಾನವನ್ನು ತಾವೋ ಸಿದ್ಧಾಂತ ಎಂದು ಕರೆಯುತ್ತಾರೆ. ಈತನ ಹೇಳಿಕೆಗಳು: ಹಿಂಸೆಯು ತನ್ನ ಗುರಿಯನ್ನು ಸೋಲಿಸುತ್ತದೆ. ಮನುಷ್ಯ ಒಳ್ಳೆಯವರಿಗೆ ಒಳ್ಳೆಯವನಾಗಿರಬೇಕು ಮತ್ತು ಕೆಟ್ಟವರಿಗೂ ಒಳ್ಳೆಯವನಾಗಿರಬೇಕು. ನಿಸರ್ಗದ ವಸ್ತುಗಳು ಮೌನವಾಗಿ ಕೆಲಸ ಮಾಡುತ್ತವೆ. ಮತ್ತೊಬ್ಬ ತತ್ವಜ್ಞಾನಿ ಕನ್ಫ್ಯೂಷಿಯಸ್. ಸಾಮಾನ್ಯ ಶಕ ಪೂರ್ವ 571ರಲ್ಲಿ ಲೂ ಪ್ರಾಂತ್ಯದಲ್ಲಿ ಜನನ. ಕನ್ಫ್ಯೂಷಿಯಸ್ನ ತತ್ವಜ್ಞಾನವನ್ನು ಕನ್ಫ್ಯೂಸಿಯನಿಸಂ ಎಂದು ಕರೆಯುತ್ತಾರೆ. ಇವನ ನುಡಿಮುತ್ತುಗಳು: ನೀವು ಇನ್ನೊಬ್ಬರು ನಿಮಗೇನು ಮಾಡಬಾರದೆಂದು ಬಯಸುತ್ತೀರೋ ಅದನ್ನು ಇನ್ನೊಬ್ಬರಿಗೆ ಮಾಡಬೇಡಿ. ಇದು ಕನ್ಫ್ಯೂಷಿಯಸ್ನ ಸುವರ್ಣ ನಿಯಮವೆಂದು ಪರಿಗಣಿಸಲ್ಪಟ್ಟಿದೆ. ಚಾರಿತ್ರ್ಯವು ಸಮಾಜದ ಬುನಾದಿ. ಶ್ರೇಷ್ಠ ಮನುಷ್ಯ ಮೊದಲು ಕಾರ್ಯ ಮಾಡುತ್ತಾನೆ ಮತ್ತು ಅದರಂತೆ ನುಡಿಯುತ್ತಾನೆ. ಮತ್ತೊಬ್ಬ ಪ್ರಸಿದ್ಧ ತತ್ವಜ್ಞಾನಿ ಮೆನ್ಷಿಯಸ್. ಈತನ ಕಾಲಾವಧಿ ಸಾಮಾನ್ಯ ಶಕ ಪೂರ್ವ 372ರಿಂದ 589. ಮೊದಲ ಹೆಸರು ಮೆಂಗತ್ಸೆ. ಈತನು ಪ್ರತಿಯೊಬ್ಬ ವ್ಯಕ್ತಿಯು ಸಮಾನ ಹಕ್ಕುಗಳನ್ನು ಹೊಂದಿರಬೇಕೆಂದು ಬೋಧಿಸಿದ ಹಾಗೂ ವ್ಯಕ್ತಿಗಳೆಲ್ಲರೂ ಒಳ್ಳೆಯವರೇ ಆಗಿರುತ್ತಾರೆ. ಎಲ್ಲ ಸಾಮಾಜಿಕ ಕೆಡುಕುಗಳು ಅನಕ್ಷರತೆ ಮತ್ತು ಅಜ್ಞಾನ, ಬಡತನದಲ್ಲಿ ಹುಟ್ಟುತ್ತವೆ ಎಂದು ಹೇಳಿದನು. ಓಕೆ ಸ್ನೇಹಿತರೆ, ಚೀನಾ ನಾಗರಿಕತೆಯಲ್ಲಿ ಕೊನೆಯದಾಗಿ ಬೌದ್ಧ ಧರ್ಮವನ್ನು ನೋಡೋಣ. ಭಾರತದ ಬೌದ್ಧ ಧರ್ಮವು 1ನೇ ಶತಮಾನದಲ್ಲಿ ಕಾನಿಷ್ಕನ ಅವಧಿಯಲ್ಲಿ ಚೀನಾ ದೇಶದಲ್ಲಿ ಹರಡಿತು. ಭಾರತದ ಬೌದ್ಧ ಭಿಕ್ಷುಗಳು ಮತ್ತು ವ್ಯಾಪಾರಸ್ಥರು
ಬೌದ್ಧ ಧರ್ಮವನ್ನು ಚೀನಾದಲ್ಲಿ ಜನಪ್ರಿಯಗೊಳಿಸಿದರು. ಯುಹಾನ್ ಮತ್ತು ಮಂಚುಗಳ ಕಾಲದಲ್ಲಿ ಬೌದ್ಧ ಧರ್ಮವು ಚೀನಾದ ರಾಷ್ಟ್ರ ಧರ್ಮವಾಯಿತು. ಇಂದಿಗೂ ಕೂಡ ಬೌದ್ಧ ಧರ್ಮವು ಚೀನಾದಲ್ಲಿ ಜನಪ್ರಿಯವಾಗಿದೆ. ಓಕೆ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಚೀನಾ ನಾಗರಿಕತೆಯ ಬಗ್ಗೆ ತಿಳಿದುಕೊಂಡೆವು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ನಾಗರಿಕತೆಯ ಬಗ್ಗೆ ತಿಳಿದುಕೊಳ್ಳೋಣ. ಧನ್ಯವಾದಗಳು.